ಇನ್ನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಶ್ರೀರಾಮನ ಮೂರ್ತಿಯನ್ನ ಕೆತ್ತಿದ್ದಂತಹ ಶಿಲ್ಪಿ ಕನ್ನಡಿಗ ಅರುಣ್ ಯೋಗಿರಾಜ್ ಸದ್ಯ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಅಯೋಧ್ಯೆಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬಂದಿಳಿದಿದ್ದಾರೆ. ನೋಡಿ, ಆ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಶ್ರೀರಾಮ ಭಕ್ತರು ಸೀದಾ ಟರ್ಮಿನಲ್ 2 ಬಳಿ ಹೋಗಿ ಅವರನ್ನ ಬಹಳ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಕುಟುಂಬಸ್ಥರು, ಸ್ನೇಹಿತರು ಕೂಡ ಇದ್ರು ಈ ಟೈಮ್ನಲ್ಲಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2ಗೆ ಶಿಲ್ಪಿ ಅರುಣ್ ಯೋಗಿರಾಜ್ ಆಗಮಿಸಿದ್ದಾರೆ. ಕೆಲ ಶಾಸಕರುಗಳು ಕೂಡ ಈ ಟೈಮ್ನಲ್ಲಿ ಅವರನ್ನ ವೆಲ್ಕಮ್ ಮಾಡುವಂತ ನಿಟ್ಟಿನಲ್ಲಿ ಹೋಗಿದ್ರು. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಅರುಣ್ ಯೋಗಿರಾಜ್ ತಾಯ್ನಾಡಿಗೆ ಈಗ ಮರಳುತ್ತಾ ಇರುವಂಥದ್ದು ಮೊದಲನೇ ಬಾರಿಗೆ, ಅಂದರೆ ಮೊನ್ನೆ ಆದ ನಂತರದಲ್ಲಿ ಇವತ್ತು. ಮೂಲತಃ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಎಂ ಕೆಬ್ಬೆಹುಂಡಿ ನಿವಾಸಿಯಾಗಿದ್ದಾರೆ. ಪ್ರಸ್ತುತ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 2007 ತನಕ MBA ಪದವೀಧರ ಅವರು ಕೆಲಸ ಮಾಡ್ತಾ ಇದ್ದಂಥವ್ರು. ಬಟ್ ಅದಾದ ನಂತರದಲ್ಲಿ ತಮ್ಮ ಕುಟುಂಬ ಏನು ಮಾಡ್ಕೊಂಡು ಬಂದಿತ್ತು ಈ ಶಿಲ್ಪಕಲೆ, ಈ ಕಾರ್ಯಕ್ಕೆ ಅವರು ಮರಳುತ್ತಾರೆ. ಬಹಳ ಅದ್ಭುತವಾಗಿ ಶ್ರೀರಾಮನ ಬಾಲ್ಯದ ಪ್ರತಿಮೆಯನ್ನು, ಬಾಲ್ಯವನ್ನು ಹೋಲುವಂಥ ಪ್ರತಿಮೆಯನ್ನು, ಅದಕ್ಕೆ ದೈವಿ ಕಳೆಯನ್ನು ಕೊಟ್ಟು ಅವರು ನಿರ್ಮಿಸಿದ್ರು ಅಥವಾ ಕೆತ್ತಿದ್ದರು. ವಿಶ್ವದಾದ್ಯಂತ ಅವರ ಈ ಕಾರ್ಯಕ್ಕೆ ಬಹಳ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. ನಾವು ಅದಕ್ಕೆ ಯಾವಾಗಲೂ ಹೇಳ್ತಾ ಇರೋದು, ಶ್ರೀರಾಮ ಅರಳಿರುವಂತಹ ಆ ಕಲ್ಲು ನಮ್ಮದೇ, ಅದನ್ನು ಕೆತ್ತಿರುವಂಥ ಶಿಲ್ಪಿಯೂ ಕೂಡ ನಮ್ಮವರೇ. ಇದು ಬಹಳ ಕರ್ನಾಟಕಕ್ಕೆ ಹೆಮ್ಮೆ ತಂದಿರುವಂಥ ಸಂಗತಿ ಕೂಡ. ಹೀಗಾಗಿ ಅರುಣ್ ಯೋಗಿರಾಜ್ ಕರ್ನಾಟಕದ ಹೆಮ್ಮೆ ಎಂದೇ ಬಿಂಬಿತರಾಗ್ತಾ ಇದ್ದಾರೆ. ನೋಡಿ, ಯಾವ ಮಟ್ಟಿಗೆ ಅಲ್ಲಿ ಜನ ಸೇರಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಕೆಲ ಶಾಸಕರುಗಳು ಹಾಗೆ BJPಯ ನಾಯಕರುಗಳು ಕೂಡ ಈ ಸಂದರ್ಭದಲ್ಲಿ ಹೋಗಿದ್ರು. ಶ್ರೀರಾಮನ ಭಕ್ತರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಸೇರಿದ್ದಾರೆ. ಅವರ ಕುಟುಂಬಸ್ಥರು, ಸ್ನೇಹಿತರು ಕೂಡ ಇದ್ದಾರೆ. ಬಹಳ ಗ್ರ್ಯಾಂಡ್ ಆಗಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ಈ ಒಂದು ಅವಕಾಶಕ್ಕೆ ನಾನು ನಮ್ಮ ಮನೆತನಕ್ಕೆ ಮತ್ತೆ ನಮ್ಮ ಗುರುಹಿರಿಯರಿಗೆ ಒಂದು ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಅನ್ಕೋತೀನಿ. ಜೊತೆಗೆ ಈ ಒಂದು ಕಾರ್ಯ ನಮ್ಮ ಇತಿಹಾಸ ಪುಟದಲ್ಲಿ ಸೇರುವಂತ ವಿಷಯ. ಈ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಭಗವಂತನಲ್ಲಿ ಒಂದು ಧನ್ಯತಾ ಭಾವ. ಜೊತೆಗೆ ಈ ಒಂದು ನನಗೆ ಅದೇ ನನಗೇನು ಮಾತಾಡ್ಲಿಕ್ಕೆ ಆಗ್ತದೆ. ಇಷ್ಟು ಜನ ಪ್ರೀತಿ, ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ನಾನು ಈ ಕೆಲಸ ಮಾಡಿದ್ದಕ್ಕೂ ಸಾರ್ಥಕತೆ. ಈಗ ನಿಮ್ಮೆಲ್ಲರ ಈ ಖುಷಿ ನೋಡಿ ನನಗೆ ನಾನು ಕೆಲಸ ಮಾಡಿದ ಸಾರ್ಥಕವಾಯ್ತಪ್ಪ ಅಂತ ಅನ್ನಿಸ್ತಾ ಇದೆ. ಇದು ಹೇಳಿದ್ನಲ್ಲ, ಇದು ಕಲೆಗೆ ಸಿಕ್ಕ ಗೌರವ. ಇದು ಕಲೆಗೆ ಒಂದು ನಮ್ಮೆಲ್ಲರ ಈ ಒಂದು ಸನ್ನಿವೇಶದಲ್ಲಿ ನನಗನ್ಸುತ್ತೆ ನಮ್ಮ ಭಾರತೀಯರಲ್ಲಿ ರಾಮನ ಮೇಲಿರೋ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಇಲ್ಲ, ನನಗೆ ಒಂದು ಉದ್ದೇಶ ಇಷ್ಟೇ ಇದ್ದಿದ್ದು, ಒಂದು ಒಳ್ಳೆ ಕೆತ್ತನೆ ಕೆಲಸ ಮಾಡಿ ನಾನು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಒಂದು ಸಣ್ಣ ಹಳ್ಳಿಯಿಂದ ಬರೋ ಗುರು ಹಿರಿಯರಿಗೂ ಅವರು ದರ್ಶನ ಕೊಡಬೇಕು. ನನ್ನ ಉದ್ದೇಶ ಬರೀ ನಾವು ಟ್ರಸ್ಟ್ ಮೆಂಬರ್ಸ್ಗೆ ಸೆಲೆಕ್ಟ್ ಆಗುವಂಥದ್ದಲ್ಲ. ನನ್ನ ಉದ್ದೇಶ ಇದ್ದಿದ್ದು ಹಳ್ಳಿಯಿಂದ ಬರೋ ಪ್ರತಿಯೊಬ್ಬ ನಮ್ಮ ದೇಶದ ನಾಗರಿಕರಿಗೂ ಅದು ದರ್ಶನ ಕೊಡಬೇಕು. ನಾನು ಅದನ್ನು ಹುಡುಕ್ಬೇಕು ಕಲ್ಲಿನೊಳಗೆ ಅಂತ ನಾನು 7 ತಿಂಗಳಿಂದ ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟಿದ್ದೀನಿ. ಈಗ ಇದೆಲ್ಲ ಇಷ್ಟು ಪ್ರೀತಿ ತೋರಿಸ್ತಾರ ನೋಡಿದ್ರೆ ನನ್ನ ಕೆಲಸ ಸಾರ್ಥಕವಾಯಿತು ಅಂತ ಅನ್ಸುತ್ತೆ.
ಇದು ನೋಡಿ, ಭಗವಂತ ಏನ್ ಬೇಕು ಅಂತ ಅವರು ಹೇಳಿ ಮಾಡಿಸ್ಕೊಂಡಂಗಿದೆ. ನಿಮಗೆ ಈ ವಿಗ್ರಹಕ್ಕೆ ಬೇಕು ಅಂದ್ರೆ ಕೋಟ್ಯಾಂತರ ರೂಪಾಯಿ ಕಲ್ಲನ್ನ ಕೊಡಕ್ಕೆ ಪ್ರಪಂಚದ ಎಲ್ಲಾ ಕಡೆಯಿಂದ ರೆಡಿ ಇರ್ತಾರೆ. ಆದ್ರೆ ಅವರು ಒಂದು ಸಣ್ಣ ರೈತರ ಜಮೀನಲ್ಲಿ ಮೈಸೂರಿಗೆ ಕಾಡಿಗೆ ಹತ್ರವಾದ HD ಕೋಟೆಯಿಂದ ಈ ಕಲ್ಲು ಆಯ್ಕೆ ಆಗಿರೋದು ತುಂಬಾ ಆಶ್ಚರ್ಯಕರ. ನಾನು ಅಲ್ಲಿದ್ದೆ 7 ತಿಂಗಳಿಂದ. ನೀವು 2 ಟನ್ ಚಿನ್ನ ಬೇಕು ಅಂದ್ರೂ ಕೂಡ ರೆಡಿ ಇದ್ದಾರೆ. ಅಂತದ್ರಲ್ಲಿ ನಮ್ಗೆ ಈ ಕಲ್ಲು ನಮ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರ ಪುಣ್ಯ. ಈ ಒಂದು ಕೆಲಸ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ನನ್ನ ಶಕ್ತಿ ಮೀರಿ ಮಾಡಿದ್ದೀನಿ. ನೀವೆಲ್ಲ ತೋರಿಸೋರ ಪ್ರೀತಿಗೆ ನನ್ನ ಚಿರಋಣಿ. ಎಲ್ಲರಿಗೂ ನನ್ನ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಬಹಳ ಸುಸ್ತಾಗ್ಯಾರ. ಆಮೇಲೆ ವಿಚಾರ ಅಂತಂದ್ರೆ ಅವರು ಕೂಡ ಕಂಕಣ ಧಾರಣೆಯನ್ನ ಮಾಡಿ ಪ್ರತಿದಿನ ನಾಮವನ್ನ ಅವರು ಜಪಿಸುತ್ತಾ ಅಥವಾ ಸ್ತೋತ್ರಗಳನ್ನೆಲ್ಲ ಮಾಡ್ತಾ ಬಹಳ ನಿಯಮಬದ್ಧವಾಗಿ ಅವರು ಕೂಡ ಈ ಕಾರ್ಯದಲ್ಲಿ ನಿರತರಾಗಿದ್ದಂಥದ್ದು. ಅವರೇ ಹೇಳ್ದಂಗೆ 7 ತಿಂಗಳುಗಳಿಂದ ಈ ಕಾರ್ಯದಲ್ಲಿದ್ದರು ಅವರು. ಅದಾದ ನಂತರ ಈಗ ಮೊನ್ನೆ ಹೋಗಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲೆಲ್ಲ ಅವರು ಭಾಗಿಯಾಗಿ ಈಗ ಅವರು ವಾಪಸ್ ಬರ್ತಾ ಇರುವಂಥ ಸಂದರ್ಭ. ಅವರ ಕಲೆಗೆ ತಕ್ಕದಾದಂಥ ಒಂದು ಗೌರವ ಸಿಗ್ತಾ ಇದೆ ಕೂಡ ನಾಡಿನೆಲ್ಲೆಡೆ.